ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ. ನೀನ್ ಯಾಕಷ್ಟ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗಿಲ್ಲ. ಯಾರು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಅವಳ ಬಗ್ಗೆ ಏನು ವಿಚಾರ ಮಾಡ್ದೇನೆ ಅವಳನ್ನ ಮನೇಲಿ ಇಟ್ಕೊಂಡಿದೀನಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಳಿದ್ನಲ್ಲ, ಅವಳಿಗೆ ಆತರ ಕೆಟ್ಟ ಉದ್ದೇಶ ಏನೂ ಇಲ್ಲ. ಅವಳು ನಡೆ ನೋಡಿ ಅಷ್ಟೇ. ಏಕೆ ಅವಳು ಮಾಡೋ ಅಡುಗೆಯಿಂದ ಕೂಡ ಅವಳ ಗುಣ ಗೊತ್ತಾಗಲ್ವಾ? ಅತಿ ಬುದ್ಧಿವಂತನಾಗಿ ಮಾತಾಡ್ಬೇಡ ವಿಜಯ್. ಇದು ಬುದ್ಧಿವಂತಿಕೆ ಅಲ್ಲ, ನಂಬಿಕೆ. ನಂಬಿ ಕೆಟ್ಟವರಿಲ್ಲವೋ ಅಂತ ದೊಡ್ಡವರು ಹೇಳಿಲ್ವಾ? ನಂಬಿ ಕೆಟ್ಟವರಿಲ್ಲ ಅಂತ ಹೇಳೋದು ದೇವರ ಬಗ್ಗೆ, ಇಂಥ ಕೆಲಸದವಳ ಬಗ್ಗೆ ಅಲ್ಲ. ಯಾವ ಸ್ವಾರ್ಥನೂ ಇಲ್ಲದೆ, ಯಾವ ಕೆಟ್ಟ ಉದ್ದೇಶನೂ ಇಲ್ಲದೆ ನಮಗೋಸ್ಕರ ಕೆಲಸ ಮಾಡ್ತಾ ನಮ್ಮ ಸೇವೆ ಮಾಡ್ತಾರೆ ಅಂದ್ರೆ ಅವರು ದೇವ್ರ ಥರನೇ. ಎನಫ್ ವಿಜಯ್. ಒಳ್ಳೆತನ ಇರಬೇಕು, ಆದ್ರೆ ಅತಿ ಒಳ್ಳೆತನ ನನಗೆ ಅಸಹ್ಯ ಅನ್ಸುತ್ತೆ. ಒಬ್ಳು ಕೆಲಸದವಳನ್ನ ದೇವರು ಅಂತಿದ್ಯಾ. ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಸರಿ ಮಾಧುರಿ, ನೀನು ನನ್ನ ಮಾತು ಕೇಳಲಿ ಅಂತ ಹೇಳ್ತಿಲ್ಲ. ಯಾರೋ ಕೆಲಸದವಳ ಬಗ್ಗೆ ಸುಮ್ಮನೆ ಕೋಪ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಾತಾಡಿ ನಿನ್ನ ಆರೋಗ್ಯ ನೀನ್ ಯಾಕೆ ಹಾಳು ಮಾಡ್ಕೋತೀಯ? ನೀನ್ ಅನ್ಕೊಂಡಂಗೆ ಅವಳು ನಮ್ಮ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾಳೆ. ಇನ್ಫ್ಯಾಕ್ಟ್ ಚೆನ್ನಾಗೇ ಮಾಡ್ತಿದ್ದಾಳೆ. ಅವಳು ಏನಾದರೂ ಆಗಿರ್ಲಿ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಅಷ್ಟೇ. ಅದ್ರ ಬಿಟ್ಟು ಸುಮ್ಮನೆ ಹೀಗೆ ಕೂಗಾಡೋದ್ರಿಂದ ಏನು ಉಪಯೋಗ ಹೇಳು? ಏನೋ ಗೊತ್ತಿಲ್ಲ, ನಿನ್ನಷ್ಟು ತಾಳ್ಮೆ ಅಂತೂ ನನಗಿಲ್ಲ. ಅಷ್ಟೊಂದು ತಾಳ್ಮೆ ಒಳ್ಳೇದು ಅಲ್ಲ. ನೋಡು ಮಾಧುರಿ, ನಮಗೂ ವಯಸ್ಸಾಗ್ತಿದೆ, ಮಗಳಿಗೆ ಮದುವೆ ಆಗಿದೆ, ಇನ್ನೇನು ಮೊಮ್ಮಗು ಕೂಡ ಬಂದ್ಬಿಡುತ್ತೆ. ಬರ್ತಾ ಬರ್ತಾ ನಾವು ಚಿಕ್ಕವರಾಗಲ್ಲ, ದೊಡ್ಡವರಾಗ್ತೀವಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿರ್ತೀವಿ. ಇಂಥ ಸಮಯದಲ್ಲಿ ಪರಿಸ್ಥಿತಿನ, ಮನಸ್ಥಿತಿನ ಸುಮ್ಮನೆ ಹಾಳು ಮಾಡ್ಕೋಬಾರ್ದು. ಹಾಗಾದ್ರೆ ನಾನು ಮನೆ ವಾತಾವರಣ ಹಾಳು ಮಾಡ್ತಿದ್ದೀನಿ ಅಂತಿದ್ಯಾ? ನೋಡಿದ್ಯಾ, ಮತ್ತೆ ತಪ್ಪು ತಿಳ್ಕೊತಾ ಇದೀಯಾ. ನಾನಿಷ್ಟೆಲ್ಲ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ, ನಿನ್ನ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ತಾನೇ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು. ಸುಮ್ಮನೆ ನೀನು ಹೀಗೆ ಕೂಗಾಡಿ ಕಿರ್ಚಾಡಿ ಅಕಸ್ಮಾತ್ BP ಏನಾದರೂ ವೇರಿ ಆಗಿ ನಿನಗೆ ಹೆಚ್ಚು ಕಡಿಮೆ ಆದ್ರೆ, ಇಲ್ಲಪ್ಪ ಹಾಗೆಲ್ಲ ಆಗಬಾರ್ದು. ಮತ್ತೊಂದು ಜೀವ ಕಳ್ಕೊಂಡು ಬದುಕೋ ಖುಷಿ ನನಗಿಲ್ಲ. ಏನು ಮತ್ತೊಂದು ಜೀವನ? ಏನು ಹೇಳ್ತಿದ್ದೀಯ ವಿಜಯ್ ನೀನು? ಮತ್ತೊಂದು ಜೀವ ಕಳ್ಕೊಂಡು ಅಂದ್ರೆ ಏನರ್ಥ? ಏನ್ ಹಾಗಂದ್ರೆ? ನೀನ್ ಈಗಾಗ್ಲೇ ಯಾರನ್ನೋ ಕಳ್ಕೊಂಡಿದ್ಯಾ ಅಂತ ತಾನೆ? ಯಾರನ್ನ ಕಳ್ಕೊಂಡಿದ್ಯಾ ವಿಜಯ್? ಮಾತಾಡು ವಿಜಯ್, ಯಾರನ್ನ ಕಳ್ಕೊಂಡಿದ್ದೆ? ನಾವು ಯಾರನ್ನಾದ್ರೂ ಜೀವ ಕೊಡೋರ್ನ ಕಳ್ಕೊಂಡಾಗ ಮಾತ್ರ ಮಾತಾಡೋ ಮಾತಿದು. ಹಾಗಾದ್ರೆ ನಿನಗೆ ಈಗಾಗಲೇ ಯಾರೋ